ಇಂದು ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವತಿಯಿಂದ ಈ ಸಂಘದ ಶತಮಾನ ಉತ್ಸವದ ಅಂಗವಾಗಿ ಪಥಸಂಚಲನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿ ಅದರಂತೆ ಇಂದು ನಾವು ಭವಾನಿ ಮಂದಿರದಿಂದ ಪ್ರಾರಂಭ ಮಾಡಿ ಸರ್ದಾರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕು, ಬಾಲಾಜಿ ಮಂದಿರ, ಬಸವೇಶ್ವರ ಚೌಕು ಮತ್ತು ಜೇರ್ಪೇಟ್ ಮುಖಾಂತರ ವೀರಭದ್ರೇಶ್ವರ ಎದುರುಗಡೆ ಮುಖಾಂತರ ಮತ್ತೆ ಬಸವೇಶ್ವರ ಚೌಕ್ ಬಂದು ಶಿವಪುರ ಓಣಿ ಮುಖಾಂತರ ನಾವು ಇಂದು ಈ ತೇರ್ ಮೈದಾನದಲ್ಲಿ ಈ ಸಮಾಪ್ತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರಂತೆ ಸಹಸ್ರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಗಣವೇಶವನ್ನು ಧರಿಸಿ ಎಲ್ಲರೂ ಕೂಡ ಏನು 100 ವರ್ಷದ ಶತಮಾನೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನಮ್ಮ ಸಂಘ ಪರಿವಾರದ ನಮ್ಮ ಸ್ವಯಂ ಸೇವಕರಿಗೆ ನಾನು ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕನಾಗಿ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರಂತೆ ಅನೇಕ ತಾಯಿಂದಿರು, ಯುವಕರು ಎಲ್ಲರೂ ಕೂಡ ಈ ಒಂದು ಪಥ ಸಂಚಲನ ಹೋಗ್ತಾ ಇದ್ದ ಹಾಗೆ ಏನು ಅವರವರ ಮನೆಯ ಎದುರುಗಡೆ ರಂಗೋಲಿ ಇದಿರ್ಬೋದು ಮತ್ತು ಹೂವ ಅರ್ಪಣೆ ಮಾಡುವಂತ ಇದಾಗಿರ್ಬೋದು ಮಾಡಿದಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ. ಈಗಿಲ್ಲ, ಯಾವಾಗ ಇವ್ರದ್ದು ಹತ್ಯೆ ಆಗಿತ್ತು ಅವಾಗೂ ಕೂಡ ಈ ಒಂದು ಸ್ವಯಂ ಸೇವಕ ಇದು RSS ಅನ್ನು ಬ್ಯಾನ್ ಮಾಡಿದ್ರು. ಇದ್ರ ಯಾರಿಂದ ಕೂಡ ಸಾಧ್ಯ ಇಲ್ಲ. ಈ RSS ಈ ಸ್ವಯಂ ಸೇವಕ ಸಂಘ ಅಂತಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಗೊತ್ತಾ ಈ ರಾಷ್ಟ್ರದ ನಿರ್ಮಾಣಕ್ಕಾಗಿ, ರಾಷ್ಟ್ರದ ಒಂದು ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಇವತ್ತು ನಾವು ದುಡಿತಾ ಇದ್ದೆವು. ಇದು ಯಾವುದೇ ಒಂದು ಇದು ಇಲ್ಲ, ಯಾರಿಗೋಸ್ಕರ ಅಂತಿಲ್ಲ, ಯಾವುದೇ ಒಂದು ಪಕ್ಷಕ್ಕ ಒಂದು ಇದಕ್ಕ ಸೀಮಿತ ಅಲ್ಲ. ಇದು ಎಲ್ಲರಿಗೂ ಕೂಡ ಒಂದು ಹಿಂದುತ್ವಕ್ಕ ಸೀಮಿತ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ಈ ಒಂದು RSS ಇವತ್ತು 100 ವರ್ಷ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಕೋಟಿಗಟ್ಟಲೆ ಸ್ವಯಂ ಸೇವಕರು ಈ ಒಂದು ಸಂಘದಲ್ಲಿ ಇವತ್ತು ಸಕ್ರಿಯವಾಗಿ ದುಡಿತಾ ಇದ್ದಾರೆ. ತಾವು ನೋಡ್ಬೋದು, ಅನೇಕ ಜನರು ಇದಕ್ಕಾಗಿ ತಮ್ಮ ಮಠೆ ಮಾನಗಳನ್ನು ಬಿಟ್ಟು ಇವತ್ತ ಈ ಒಂದು ಸಂಘಕ್ಕೆ ಅರ್ಪಣೆ ಮಾಡಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರ. ಇವತ್ತು ಹೊಟ್ಟೆ ಕಿಚ್ಚಿಗಾಗಿ ಇವತ್ತು ತಾವು ನೋಡ್ಬೋದು ಏನು ಇವತ್ತ ಈ ಒಂದು ಸಂಘ ಹಿಂದುತ್ವ ಬೆಳೀತಾ ಇದೆ ಅಂತ ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಇದೇ ಇದೆ. ಇವತ್ತು ಜಾತಿಯಲ್ಲಿ ಒಂದು ವಿಷ ಬೀಜ ಬಿತ್ತುವಂತ ಕಾರ್ಯ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದ್ದಾಗಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದೆ. ಇವತ್ತು ತಾವು ನೋಡ್ಬೋದು, ಇವತ್ತು ತಾವು ನೋಡಿ ಜಾತಿ ಗಣತಿಯಲ್ಲಿ ಕೂಡ ಇವತ್ತು ಲಿಂಗಾಯತ್ ಬೇರೆ, ವೀರಶೈವ ಲಿಂಗಾಯತ್ ಬೇರೆ, ಅದು ಬೇರೆ ಅಂತ ಈ ತರ ಎಲ್ಲಿ ಅಶಾಂತಿ ಸೃಷ್ಟಿ ಮಾಡೋದು ಒಂದೇ ಈ ಕಾಂಗ್ರೆಸ್ ದವರ ಒಂದು ಸಿದ್ಧಾಂತ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸಚಿವರು ಕೂಡ ಹೇಳಿದ್ದಾರೆ ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ಎರಡು ಒಂದೇ ಅಂತ ಮಾತನ್ನ ಹೇಳಿದಾರಲ್ಲ ಸರ್. ನಾವು ಎಲ್ಲರೂ ಕೂಡ ಅದೇ ಹೇಳೋದು, ಯಾವಾಗ್ಲೂ ಕೂಡ ವೀರಶೈವ ಲಿಂಗಾಯತ್ ಅಂದ್ರೆ ಒಂದೇ. ಇವತ್ತು ವೀರಶೈವರು ಸ್ವಲ್ಪ ಅಂತಾರ, ಲಿಂಗಾಯತರು ಸ್ವಲ್ಪ ಅಂತಾರ, ಮತ್ತೆ ನಾವೆಲ್ಲರೂ ಕೂಡ ವೀರಶೈವತರು, ನಾವೆಲ್ಲರೂ ಹಿಂದೂಗಳು. ಇವತ್ತು ಈಗಿಲ್ಲ, ಸನಾತನ ಧರ್ಮದಿಂದ ಬಂದಂತದಿದೆ. ಇವತ್ತ ಏನು ಕೆಲ ಜನರು ಇರ್ತಾರ ತಮ್ಮ ರಾಜಕೀಯದಲ್ಲಿ ಬ್ಯಾಳೆ ಬಯಸ್ಕೊಳಕ್ಕೆ ಇಂತ ಒಂದು ಪ್ರಯತ್ನ ಮಾಡ್ತಾರೆ. ಈಗಿಲ್ಲ, ಸುಮಾರು 1904ರಿಂದ ಈ ಒಂದು ಸಮಾಜ ಉಳಿಯೋ, ಧರ್ಮ ಉಳಿಯುವಂತ ಕಾರ್ಯದಲ್ಲಿ ಇದ್ದಾರ. ಅವ್ರು ಯಾವಾಗ್ಲೂ ಕೂಡ ಯಶಸ್ವಿ ಆಗಲ್ಲ. ನಮ್ಮ ಭಾರತ ದೇಶದಲ್ಲಿ ನಾವು ಎಲ್ಲರೂ ಕೂಡ ಒಂದೇ ಇದ್ದೇವೆ, ಹಿಂದುತ್ವ ಒಂದೇ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ತಾವು ನೋಡ್ತೀರಿ ಕಾಂಗ್ರೆಸ್ದವ್ರು ಯಾವಾಗ ಹೆಂಗಿರುತ್ತೆ ಅಂತಂದ್ರ ಯಾವ ಸಮಯದಲ್ಲಿ ಏನ್ ಬ್ಯಾಳಿ ಬಯಸ್ಕೋಬೇಕಂತ ಅವ್ರಿಗೆ ಇರ್ತದೆ. ಇವತ್ತು ತಾವೇ ನೋಡ್ಬೇಕು, ಸುಮಾರು ಸಲ DK ಶಿವಕುಮಾರ್ ಅವರು ನೋಡಿದ ಮಾಜಿ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಕೂಡ ನಾನು ಕೂಡ ಒಬ್ಬ RSS ಅಂತ ಅವರು ಇವತ್ತು ಹಾಡ ಹಾಡಿದ್ದಾರೆ. ಅಂತವ್ರು ಇವತ್ತು ಏನು ಅವರ ಒಂದು ಹೈಕಮಾಂಡಿಗೆ ತೋರ್ಸ್ಕೊಳಕ್ಕೆ ಇಲ್ಲ, ಅವಾಗ ಏನಾಗ್ತವ್ರು ಹಾಡ ಹಾಡಿದಾಗ ಅವ್ರಿಗೆ ಹೈಕಮಾಂಡ್ ನಿನಗೆ ಪಾಟೀಲಿನ ತೆಗಿತೀವ, ನಿನ್ ಮಂತ್ರಿಲಿನ ತೆಗಿತೀವ ಅಂತ ಈ ತರ ಒಂದು ನಾಟಕ ಆಡ್ತಾರ ಅಷ್ಟೇ. ಇವತ್ತು ಕರಿ ಟೋಪಿ ಅಂತಾರ, ಈ ಕರಿ ಟೋಪಿದ್ ಏನ್ ವ್ಯಾಲ್ಯೂ ಇದೆ ಅಂತ ಮುಂಬರ್ತ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಇವತ್ತು ಈ ಕರಿ ಟೋಪಿದ್ ಏನಿದೆ. ಕೆಲವೊಂದು ಕಡೆ ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು, ಸರ್ಕಾರಿ ಸ್ಥಳಗಳಾಗಿರ್ಬೋದು ಪರವಾನಗಿಯನ್ನ ಪಡ್ಕೊಂಡೇ ಮಾಡ್ಬೇಕು ಅನ್ನುವಂತ ಒಂದು ಇದು ಏನಿದೆ. ಈಗ ಏನ್ ಸರ್ಕಾರದ ಸುತ್ತೋಲೆ ಇದೆ, ಆ ಸರ್ಕಾರ ಸುತ್ತೋಲೆ ಮುಖಾಂತರನೇ ನಾವು ಹುಮ್ನಾಬಾದ್ ನಲ್ಲಿ ಕೂಡ ಅದೇ ಪ್ರಕಾರ ಇವತ್ತ ನಮ್ಮ ತಹಸೀಲ್ ಆಫೀಸರ್ ಇರ್ಬೋದು, ತಹಸೀಲ್ ಆಫೀಸ್ಲಿಂದ ಇರ್ಬೋದು, ಪುರಸಭೆಲಿಂದ ಇರ್ಬೋದು ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲನೂ ಕೂಡ ಪರ್ಮಿಷನ್ ತಗೊಂಡೆ ನಾವು ಇವತ್ತ ಈ ಒಂದು ಕಾರ್ಯ
ಈ ಒಂದು ಇದು ಬಹಳ ಯಶಸ್ವಿಯಾಗಿ ಮಾಡಿದ್ರು. ಸರ್ ಇಷ್ಟು ದಿನ ಇಲ್ಲದಿರುವಂತ ಈ ರೂಲ್ಸ್ ಹೀಗೆ ಏಕೈಕಿ ಆಗಿದೆ. ಅದೇ ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ತಾವು ನೋಡ್ತಾ ಇದ್ರೆ ಇಡೀ ಭಾರತ ದೇಶದಲ್ಲೇ ಒಂದು ಹಿಂದುತ್ವದ ಅಲೆ ಮೊದ್ಲಿನ ಕೂಡ ಇದೆ. ಈ ಸಲ ಯಾಕೆ ಶತಮಾನೋತ್ಸವ ಅಂತಂದ್ರೆ 100 ವರ್ಷಕ್ಕೆ ಇದು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೇವೆ. ಎಲ್ಲರೂ ಕೂಡ ಇವತ್ತು ಹೆಮ್ಮೆಲಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾವ. ತಾವು ಕೂಡ ನೋಡ್ಬೋದು, ಮೊದ್ಲ ನಾವು ಪ್ರತಿ ವರ್ಷ ವಿಜಯದಶಮಿ ಅಂತಂದು ಇಲ್ಲಿ ಹುಮನಾಬಾದ್ ನಲ್ಲಿ ಕೂಡ ಮಾಡ್ತಾ ಇದ್ದೆವು. ಆದ್ರೆ ಈ ಸರ್ತಿ ವಿಶೇಷವಾಗಿ 100 ವರ್ಷದ ಸಂಭ್ರಮಾಚರಣೆ ಅಂತಂದ್ರೆ ಬಹಳ ವೈಭವಪೂರಿತಲಿಂದ ಇಡೀ ದೇಶದಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಮುಂದೆ ಹೇಗಿರುತ್ತೆ ಅಂತ ಮುಂದನೆ ಕೂಡ ಇವತ್ತಾ ಇದಕ್ಕೆ ಯಾರ ಕೊಳ್ಳುಂದ ಅಳಿಸ್ಲಕ್ಕಾಗಲ್ಲ. ಇದು ಒಂದು ಸ್ವಯಂ ಸೇವಕ ಸಂಘ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಸಂಘಟನೆ ಮುಖಾಂತರ ಇದು ಕೆಲಸ ಮಾಡ್ತಾ ಇದೆ. ತಾವು ಸ್ವಯಂ ಸಂಘದ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಅಲ್ಲಿ ಹೇಳೋದು ಒಂದೇ, ಇಲ್ಲಿ ಯಾರು ಕೂಡ ಅಪೇಕ್ಷೆ ಇಟ್ಟ ಬರಬೇಡದು. ತಾವು ಹಾಳಾಗ್ಬೇಕು, ತಾವು ಟೈಮ್ ವೇಸ್ಟ್ ಮಾಡ್ಕೋಬೇಕು, ಈ ಸಂಘಕ್ಕೆ ಏನಾರ ಟೈಮ್ ಕೊಡ್ಬೇಕಂದಾಗ ಬರ್ಬೇಕಂದಾಗೆ ಮಾತ್ರ ಬರ್ರಿ. ಇಲ್ಲಿ ಅಪೇಕ್ಷೆ ಇಟ್ಟು ನನಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಯಾರು ದಯಮಾಡಿ ಬರ್ಬೇಕಂತ ಡೈರೆಕ್ಟ್ ಹೇಳ್ಬಿಡ್ತಾರ ಅವಾಗ.